ಲಾಸ್ಟ್ ಪಾರ್ಟಲ್ಲಿ ಸೋಮಟನ್ ಅನ್ನೋ ಒಂದು ಬೀಚ್ನಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಹೆಸರು, ಅಡ್ರೆಸ್, ಪರ್ಸ್, ಫೋನ್ ನಂಬರ್ ಅಂತ ಯಾವುದೂ ಇರಲ್ಲ. ಒಂದೇ ಒಂದು ಎವಿಡೆನ್ಸ್, 4 ತಿಂಗಳ ನಂತರ ಆ ಸೂಟ್ ಕೇಸಲ್ಲಿದ್ದ ನಲ್ಲಿ ಸೀಕ್ರೆಟಾಗಿ ಸ್ಟಿಚ್ ಮಾಡಿದ್ದ ತಮಾಮ್ ಶುಡ್ ಅನ್ನೋ ಒಂದು ಪೇಪರ್. 1000 ವರ್ಷಗಳ ಹಿಂದೆ ಓಮರ್ ಖಯ್ಯಾಮ್ ಅನ್ನೋ ಕವಿ ಬರೆದಿರೋ ಒಂದು ರೂಬಯಾಟ್ ಅನ್ನೋ ಒಂದು ಬುಕ್ಕು. ಆ ಬುಕ್ನಲ್ಲಿರೋ ಲಾಸ್ಟ್ ಪೇಪರ್ಗೆ ಇವಾಗ ಪೊಲೀಸರಿಗೆ ಸಿಕ್ಕಿರೋ ಎವಿಡೆನ್ಸ್ನ ತಗೊಂಡೋಗಿ ಅಟ್ಯಾಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಫಿಟ್ ಆಗಿತ್ತು. ಇಟ್ಸ್ ನಾಟ್ ಇನ್ ಅ ಸ್ಕ್ರಿಪ್ಟ್. ನಮ್ಮಮ್ಮ ಫೋನ್ ಮಾಡಿದರು. ಫೋನ್ ಮಾಡಿ, ಮಗ ನೀನೇನೋ ಹೇಳ್ತಿದೀಯಾ, ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಿದೆ, ಬಟ್ ಆ ಸೋಮಟನ್ ಯಾರು, ಅವ್ನಿಗೆ ಏನಕ್ಕೆ ಸತ್ತ ಒಂದೂ ಅರ್ಥ ಆಗ್ತಿಲ್ಲ ಕಣ್ಲ ಅಂದು. ನಾನು ಅಮ್ಮಗೆ ಹೇಳಿದೆ, ಅಮ್ಮ ಅವನ ಸಾವಿಗೆ ಅರ್ಥನೇ ಸಿಕ್ಕಿಲ್ಲ, ಇವಾಗ ಈ ನೆಕ್ಸ್ಟ್ ಪಾರ್ಟ್ ಬರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ನೋಡು, ಅರ್ಥ ಏನಂತ ಗೊತ್ತಾಗತ್ತೆ. ಈ ಸೋಮಟನ್ ಅನ್ನೋ ಒಂದು ಹತ್ಯೆ ಏನಿದೆಯಲ್ಲ, ಇದು ಒಂಥರ ಉಪೇಂದ್ರ ಅವರ ಮೂವಿ ಇದ್ದಂಗೆ. ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂದ ಎಂಡ್ ಆಗುತ್ತೆ. ಅದೇ ನಮ್ಮ ಮಮ್ಮಿಗೆ ಹೇಳಿದ್ದೆ ನಾನು, ಇದು ಒಂದು ವೀಡಿಯೋ ಹೆಂಗಾದ್ರೂ ಅರ್ಥ ಮಾಡ್ಕೊಳಮ್ಮ, ಮುಂದೆ ಬರೋ ಎಲ್ಲ ವೀಡಿಯೋಸ್ನ ಅಚ್ಚುಕಟ್ಟಾಗಿ ನೀಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನಾನು ನಿಮ್ಮ ಗುರು. ವೆಲ್ಕಮ್ ಟು ಗುರು ಅಡ್ವೆಂಚರ್ಸ್. ಇವಾಗ ಮುಂದೆ ನಡೆಯುತ್ತೆ ಅಂತ ನೋಡೋಣ. ತಕ್ಷಣ ಎವಿಡೆನ್ಸ್ ರೂಮ್ಗೆ ಹೋಗಿ ಆ ಸಿಕ್ಕಿರೋ ಬುಕ್ಕನ್ನು ತಗೊಂಡು ಆ ಲಾಸ್ಟ್ ಪೇಪರಲ್ಲಿ ಆ ಮೊದಲು ಸಿಕ್ಕಿರೋ ತಮಾಮ್ ಶುಡ್ ಅನ್ನೋ ವರ್ಡ್ನ, ಆ ಪೇಪರ್ನ ಅದ್ರ ಮೇಲೆ ಇಟ್ಟಾಗ ಪರ್ಫೆಕ್ಟಾಗಿ ಫಿಟ್ ಆಗಿತ್ತಲ್ವಾ. ಇಲ್ಲಿ ಒಂದು ಲಾಸ್ಟ್ ಪೇಜ್ ಇರುತ್ತೆ. ಆ ಲಾಸ್ಟ್ ಪೇಜ್ ಆದಮೇಲೆ ಒಂದು ವೈಟ್ ಕಲರ್ ಪೇಪರ್ ಬಿಟ್ಟಿರ್ತಾರೆ. ಅದು ತಿರುಗಿಸಿದ್ರೆ ಲಾಸ್ಟ್ ಪೇಜ್ನೇ ಆ ಬುಕ್ನ ಕವರ್ ಆಗಿರುತ್ತೆ. ಇಲ್ಲಿ ಬುಕ್ಕಿನ ಲಾಸ್ಟ್ ವರ್ಡ್ ತಮಾಮ್ ಶುಡ್. ಪೇಪರ್ನ ತಿರುಗಿಸಿ ನೋಡಿದ್ರೆ ಓಮರ್ ಖಯ್ಯಾಮ್ ಬರೆದಿರೋ ರೂಬಯಾಟ್. ಈ ರೂಬಯಾಟ್ ಬುಕ್ನ ಲಾಸ್ಟ್ ಪೇಜ್ನಲ್ಲಿ ಯಾರೋ LKG ಮಕ್ಕಳು ಹೇಗೆ ಗೀಚಾರೋ ಅದೇ ಥರ ಚಿಕ್ಕ ಮಕ್ಕಳ ಥರ ಯಾರೋ ಅರ್ಥ ಇಲ್ಲಾರ್ದು ವರ್ಡ್ಗಳನ್ನು ಗೀಚಿರೋ ಥರ ಆ ಬುಕ್ಕಲ್ಲಿರುತ್ತೆ. ಲಾಸ್ಟ್ ಪೇಜ್ನಲ್ಲಿ ಕೆಳಗಡೆ ಓಪನ್ ಆಗಿ ಡೈರೆಕ್ಟ್ಲಿ ಒಂದು ಫೋನ್ ನಂಬರ್ ಬರೆದಿರ್ತಾರೆ. ಸೊ ಸಿಕ್ಕಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಫೋನಲ್ಲಿರೋ ಆ ಕಡೆ ವ್ಯಕ್ತಿ ಹುಷಾರಾಗ್ತಾರೆ ಅಂತ ಆ ಫೋನ್ ನಂಬರ್ನ ಹಾಗೆ ತಗೊಂಡೋಗಿ ಟ್ರೇಸ್ ಮಾಡಿ ಆ ಫೋನ್ ನಂಬರ್ ಓನರ್ನ ಅಡ್ರೆಸ್ ಕಂಡುಹಿಡಿದು ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಅಡ್ರೆಸ್ಗೆ ಹೋಗೋ ದಾರಿಲಿನೇ ಗೊತ್ತಾಯಿತು, ಪೊಲೀಸರಿಗೆ ಸಿಕ್ಕ ಆ ಡೆಡ್ ಬಾಡಿ ಏನಿತ್ತಲ್ಲ, ಈ ಡೆಡ್ ಬಾಡಿ ಮತ್ತು ಈ ಮನೆ ಸೋಮಟನ್ ಬೀಚ್ ಪಕ್ಕದಲ್ಲೇ ಇತ್ತು. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಆ ಡೆಡ್ ಬಾಡಿ ಸಿಕ್ಕಿರೋ ಸ್ಪಾಟ್ಗೂ ಈ ಮನೆ ಇರೋ ಪ್ಲೇಸ್ಗೂ ಕರೆಕ್ಟಾಗಿ 100 ಮೀಟರ್ಸ್ ಮಾತ್ರ ದೂರ ಇರುತ್ತೆ. ಪೊಲೀಸರು ಆ ಅಡ್ರೆಸ್ನ ರೀಚ್ ಆಗಿ ಡೋರ್ನಲ್ಲಿ ಆ ಕಡೆ ಯಾರು ಅಂತ ಗೊತ್ತಿಲ್ಲ, ಬಟ್ ಯಾರಾಗಿದ್ರೂ ಒಂದು ಕೈ ನೋಡ್ಕೊಳ್ಳೋಣ ಅಂತ ತಮ್ಮ ಫುಲ್ ಫೋರ್ಸಿಂದ ಆ ಮನೆ ಡೋರ್ ಬಡೀತಾರೆ. ಪೊಲೀಸರು ಡೋರ್ ನಾಕ್ ಮಾಡಿದಾಗ ಆ ಡೋರ್ ತೆಗೆದಿದ್ದು 30ರಿಂದ 40 ವಯಸ್ಸಿರೋ ಒಂದು ಲೇಡಿ. ಅವರೊಬ್ಬ ನರ್ಸ್. ಆ ನರ್ಸ್ನ ಫುಲ್ ನೇಮ್ ಏನಂದರೆ ಜೆಸ್ಸಿ ಜೋ ಥಾಮ್ಸನ್. ಡಿಸೆಂಬರ್ನಿಂದ ಆದ ಎಲ್ಲ ವಿಷಯಗಳನ್ನು ಪೊಲೀಸರು ಆ ಜೆಸ್ಸಿಗೆ ಹೇಳಿದಾಗ, ಜೆಸ್ಸಿ ಬೀಚ್ನಲ್ಲಿ ಡೆಡ್ ಬಾಡಿನ ನನಗೇನು ಗೊತ್ತಿಲ್ವೇ ಅಂತ ಹೇಳ್ತಾರೆ. ಜೆಸ್ಸಿ, ಈ ಕೇಸಲ್ಲಿ ನನ್ನ ಏನಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಿ ಅಂತ ಪೊಲೀಸರು ಕೇಳ್ತಾರೆ. ಆವಾಗ ಪೊಲೀಸರು ಆ ರೂಬಯಾಟ್ ಅನ್ನೋ ಬುಕ್ ತೋರಿಸಿ, ಈ ಲಾಸ್ಟ್ ಪೇಜ್ನಲ್ಲಿ ನಿಮ್ಮ ನಂಬರ್ ಬರೆದಿದೆ ಅಂತ ಹೇಳ್ತಾರೆ. ಸೊ ಪೊಲೀಸರು ಆ ಬುಕ್ನ ಅವ್ರ ಮುಂದೆ ಇಟ್ಟಾಗ ಆ ಬುಕ್ನ ಕವರ್ನ ನೋಡ್ಬಿಟ್ಟು ಜೆಸ್ಸಿ ಒಂದು ರಿಯಾಕ್ಷನ್ ಕೊಡ್ತಾರೆ. ರಿಯಾಕ್ಷನ್ ನೋಡ್ಬಿಟ್ಟು ಪೊಲೀಸರು, ಏನು ಮೇಡಮ್, ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಆವಾಗ ಜೆಸ್ಸಿ ಜೋ ಥಾಮ್ಸನ್ ಪೊಲೀಸರು ಕೇಳಿದಾಗ, ಸರ್ ಇದೊಂದು ರೇರ್ ಆದ ಬುಕ್, 1000 ವರ್ಷಗಳಿಂದ ಓಮರ್ ಖಯ್ಯಾಮ್ ಅನ್ನೋರು ಬರೆದಿರೋದು ಬುಕ್. ಪ್ರಪಂಚದಲ್ಲಿ ಈ ಬುಕ್ ಸ್ವಲ್ಪ ಕಾಪಿಗಳು ಮಾತ್ರ ಇದೆ, ಅದು ನನ್ನ ಹತ್ರನೂ ಒಂದಿತ್ತು, ಬಟ್ ತುಂಬ ವರ್ಷಗಳಿಂದ, ಬಟ್ ಇವಾಗಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಪೊಲೀಸರಿಗೆ ಬೀಚಲ್ಲಿ ಸಿಕ್ಕಿರೋ ಆ ಬಿಸ್ನೆಸ್ ಮ್ಯಾನ್ ಆ ಕಾರ್ ಬ್ಯಾಕ್ ಸೀಟಲ್ಲಿ ಏನಿತ್ತಲ್ಲ ಆ ಬುಕ್ ಜೆಸ್ಸಿ ಜೋ ಥಾಮ್ಸನ್ ಅವ್ರದ್ದಂತ ಅನುಮಾನ ಬರುತ್ತೆ. ಚೆನ್ನಾಗಿ ಪೊಲೀಸರು, ಮೇಡಮ್ ನಾವಿವಾಗ ಆ ಬುಕ್ಕನ್ನು ನೋಡ್ಬೋದಾ ಅಂತ ಕೇಳ್ತಾರೆ. ಆಗ ಜೆಸ್ಸಿ ಪೊಲೀಸರಿಗೆ, ಸರ್ ನಾ ಈ ಬುಕ್ನ ಕಂಪ್ಲೀಟಾಗಿ ಹೋಗಿ ಮುಗಿಸಿದ್ದೆ, ಇದಾದಮೇಲೆ ನನ್ನ ಫ್ರೆಂಡ್ಸ್ಗೆ
ಈ ಬುಕ್ ತುಂಬ ಚೆನ್ನಾಗಿದೆ, ನೀನು ಓದ್ತೀಯಾ ಅಂತ ಕೇಳಿದ್ದಕ್ಕೆ ನನ್ನ ಫ್ರೆಂಡ್ ತುಂಬ ಇಂಟ್ರೆಸ್ಟ್ ಆಗಿ ಆ ಬುಕ್ನ ಕೊಡು, ನಾನು ಓದ್ತೀನಿ ಅಂತ ಹೇಳಿದರು. ಸೊ ಆಲ್ಫ್ರೆಡ್ ಬಾಕ್ಸೆಲ್ ಅನ್ನೋ ನನ್ನ ಒಂದು ಫ್ರೆಂಡ್ಗೆ ಆ ಬುಕ್ನ ತುಂಬ 1 ವರ್ಷಗಳಿಂದನೇ ಕೊಟ್ಟಿದ್ದೆ. ಬಟ್ ಇವಾಗ ಆ ಬುಕ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಜೆಸ್ಸಿ ಹೇಳ್ತಾರೆ. ತಕ್ಷಣ ಪೊಲೀಸರು ಆ ಆಲ್ಫ್ರೆಡ್ ಬಾಕ್ಸೆಲ್ ಅವರ ಅಡ್ರೆಸ್ ತಗೊಂಡು ಮಿಡ್ನೈಟಲ್ಲಿ ಅವ್ರ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿದಾಗ ಆಲ್ಫ್ರೆಡ್ ಬಾಕ್ಸೆಲ್ ಅವರು ಭಯದಿಂದ ಆ ಡೋರ್ ಓಪನ್ ಮಾಡ್ತಾರೆ. ಪೊಲೀಸರನ್ನು ನೋಡಿ ತಕ್ಷಣ ಭಯ ಬಿದ್ದ ಆಲ್ಫ್ರೆಡ್ ಬಾಕ್ಸೆಲ್ಗೆ ಪೊಲೀಸರು, ಸರ್ ನಿಮ್ಮ ಹತ್ರ ರಿಬಯಾಟ್ ಅನ್ನೋ ಬುಕ್ ಇದೆಯಾ ಅಂತ ಕೇಳ್ತಾರೆ. ತಕ್ಷಣ ಬಾಕ್ಸೆಲ್ ಏನು ಅಂತ ಕೇಳ್ದೇನೆ ಮನೆ ಒಳಗಡೆ ಹೋಗಿ ಹುಡುಕಿ ಆ ಬುಕ್ನ ತಂದು ಪೊಲೀಸರಿಗೆ ಕೊಡ್ತಾರೆ. ಅದೇ ಓಮರ್ ಖಯ್ಯಾಮ್ ಬರೆದಿರೋ ಅದೇ ರುಬಯಾಟ್. ಪೊಲೀಸರು ಆ ಬುಕ್ನ ತಗೊಂಡು ಗಡಗಡ ಅಂತಂದು ಲಾಸ್ಟ್ ಪೇಜ್ನ ತೆಗಿತಾರೆ. ತೆಗೆದು ನೋಡಿದರೆ ತಮಾಮ್ ಶುಡ್ ಅರ್ಧೇ ಇಲ್ಲ, ಕಂಪ್ಲೀಟಾಗಿ ಅದರಲ್ಲಿನೇ ಇದೆ. ಸಪೋಸ್ ಜೆಸ್ಸಿ ಜೋ ಥಾಮ್ಸನ್ ಅಂಡ್ ಆಲ್ಫ್ರೆಡ್ ಬಾಕ್ಸೆಲ್ ಆ ಬುಕ್ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಪೊಲೀಸರು ಆ ಬಿಸ್ನೆಸ್ ಮ್ಯಾನ್ ಕಾರ್ ಬ್ಯಾಕ್ ಸೀಟಲ್ಲಿ ಸಿಕ್ಕ ಬುಕ್ ಇವರದೇ ಅಂತಂದು ಡೈರೆಕ್ಟಾಗಿ ಲಿಂಕ್ ಮಾಡ್ಬೋದಿತ್ತು. ಇದಲ್ಲದೆ ಇವ್ರ ಹತ್ರ ಇರೋ ಆ ಬುಕ್ಕಲ್ಲಿ ತಮಾಮ್ ಶುಡ್ ಅನ್ನೋ ವರ್ಡ್ ಏನಾದರೂ ಅರ್ದಿದ್ರೆ ಡೈರೆಕ್ಟಾಗಿ ಇವ್ರಿಗೆ ಈ ಕೇಸಲ್ಲಿ ಲಿಂಕ್ ಇದೆ ಅಂತ ವಿಚಾರಿಸ್ಬೋದಿತ್ತು. ಬಟ್ ಇದು ಯಾವುದಕ್ಕೂ ಅವಕಾಶನೇ ಇಲ್ಲದೆ ಹೋಯಿತು. ಈ ಇನ್ವೆಸ್ಟಿಗೇಷನ್ ಒಂದು ಕಡೆ ನಡೀತಿರುವಾಗ ಪೊಲೀಸರು ಆ ಕಾಲದಲ್ಲಿ ತಮಗೆ ಸಿಕ್ಕ ಬಾಡಿನ 8 ತಿಂಗಳವರೆಗೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರು. ಇದಕ್ಕೂ ಮೇಲೆ ಆ ಡೆಡ್ ಬಾಡಿನ ಇಟ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಪೊಲೀಸರೇ ಆ ಡೆಡ್ ಬಾಡಿನ ಮಣ್ಣು ಮಾಡ್ತಾರೆ. ಒಂದು ಡೆಡ್ ಬಾಡಿನ ಮಣ್ಣು ಮಾಡುವಾಗ ಡೂಮ್ ಸ್ಟೋನ್ ಅಂತ ಒಂದು ಇಡ್ತಾರೆ. ಮೀನ್ಸ್ ಆ ಡೂಮ್ ಸ್ಟೋನಲ್ಲಿ ಅವ್ರು ಯಾವಾಗ ಹುಟ್ಟಿದ್ದು, ಅವ್ರ ಹೆಸರೇನು, ಅವ್ರು ಯಾವಾಗ ಸತ್ತಿದ್ದು ಅಂತ ಬರೆದಿರ್ತಾರೆ. ಬಟ್ ಈ ಸಮಾಧಿಲಿ ಆ ಡೂಮ್ ಸ್ಟೋನಲ್ಲಿ ಡಿಸೆಂಬರ್ 1, 1948 ಸೋಮರ್ಟನ್ ಬೀಚ್ನಲ್ಲಿ ಸಿಕ್ಕ ಊರು ಮತ್ತು ಹೆಸರು ಗೊತ್ತಿಲ್ಲದವರು ಇಲ್ಲಿದ್ದಾರೆ ಅಂತ ಬರೆದಿರ್ತಾರೆ. ಆದ್ರೂ ಯಾರಂತ ಗೊತ್ತಿಲ್ವೇ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಸೊ ಅದಕ್ಕೆ ಮಣ್ಣು ಮಾಡೋಕ್ಕಿಂತ ಮುಂಚೆ ಪೊಲೀಸರು ಇವರ ಫೇಸ್ನ ಕ್ಯಾಸ್ಟ್ ತೆಗಿತಾರೆ. ಈ ಕ್ಯಾಸ್ಟಿಂಗ್ ಏನಪ್ಪ ಅಂದರೆ ಒಬ್ಬರ ಫೇಸ್ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋ ಥರ ಏನೋ ಒಂದು ಏಜೆಂಟ್ನ ಸುರಿದು ಅವ್ರ ಮುಖದ ಮೇಲೆ ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಟರೆ ಅವ್ರ ಮುಖದ ಥರನೇ ಸೇಮ್ ಆಗಿರೋ ಒಂದು ಮೋಲ್ಡ್ ಬರುತ್ತೆ. ಇದನ್ನು ಇಟ್ಕೊಂಡು ನಮ್ಮ ಮುಖದ ರೆಪ್ಲಿಕಾ ಒಂದು ಡೂಪ್ಲಿಕೇಟ್ ಶಿಲೆ ಥರ ಮಾಡ್ಕೋಬೋದು. ಮಟನ್ನ ಫೋಟೋನೇ ತಮ್ಮ ಕೈಯಲ್ಲಿದ್ರೂ ಆ ಸೋಮಟನ್ನ ಫೇಸ್ ತಮ್ಮ ಜೊತೆಗಿದ್ರೆ ಇನ್ವೆಸ್ಟಿಗೇಷನ್ಗೆ ಈಸಿ ಆಗುತ್ತಂತೆ ಪೊಲೀಸರು ಈ ಕ್ಯಾಸ್ಟಿಂಗ್ನ ಮಾಡ್ತಾರೆ. ಸೊ ನಾವು ಮತ್ತೆ ಇನ್ವೆಸ್ಟಿಗೇಷನ್ಗೆ ಬಂದರೆ ಒಬ್ಬ ನರ್ಸ್ ಜೆಸ್ಸಿ ಜೋ ಥಾಮ್ಸನ್ ಅವರು ಅವ್ರ ಫ್ರೆಂಡ್ ಆಲ್ಫ್ರೆಡ್ ಬಾಕ್ಸೆಲ್ಗೆ ಒಂದು ಬುಕ್ ಕೊಡ್ತಾರೆ. ಆ ಬುಕ್ನ ಪೊಲೀಸರು ತಗೊಂಡು ನೋಡಿದ್ರೆ ಆ ಲಾಸ್ಟ್ ಪೇಜ್ ಹರಿದೇನೆ ಕಂಪ್ಲೀಟ್ ಆಗಿರುತ್ತೆ. ಸೊ ಆಲ್ಫ್ರೆಡ್ ಬಾಕ್ಸೆಲ್ನ ಈ ಕೇಸಿಂದ ತೆಗೆದ್ರು. ಇದೇ ಥರ ಆ ನರ್ಸ್ನೂ ತೆಗಿಬೋದಲ್ಲ ಅಂತ ಕೇಳಿದ್ರೆ ನೋ ನೋ ನೋ, ನಮಗೆ ಸಿಕ್ಕಿರೋ ಬುಕ್ಕಲ್ಲಿ ಅವರ ಫೋನ್ ನಂಬರ್ ಇದೆ. ಆ ಬುಕ್ಕಲ್ಲಿ ಅವ್ರ ನಂಬರ್ ಯಾರಾದರೂ ಬರೆದಿರ್ಬೋದು, ಬಟ್ ಅವ್ರ ಮನೆ ಸೋಮರ್ಟನ್ ಬೀಚ್ಗೆ ತುಂಬ ಪಕ್ಕದಲ್ಲಿದೆ. ಸೊ ಪೊಲೀಸರು ಇವರನ್ನು ಈಸಿಯಾಗಿ ಬಿಡೋಕ್ಕಾಗಲ್ಲ ಅಂತ ಇನ್ವೆಸ್ಟಿಗೇಷನ್ಗೆ ಮತ್ತೆ ಕರೀತಾರೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬಂದ ಜೆಸ್ಸಿ ಜೋ ಥಾಮ್ಸನ್ಗೆ ಆ ಸೋಮರ್ಟನ್ ಮ್ಯಾನ್ನ ಆ ಫೇಸ್ ಮೋಲ್ಡ್ನ ತೋರಿಸಿದಾಗ ಜೆಸ್ಸಿ ಜೋ ಥಾಮ್ಸನ್ ಅದನ್ನು ನೋಡಿ ಮೈಯೆಲ್ಲ ಸ್ವೆಟ್ ಆಗಿ ಮೂಚೋಗೋ ಥರ ಆಗ್ತಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರನೂ ಕುಡಿಯೋಕ್ಕೆ ಸ್ವಲ್ಪ ನೀರು ಕೇಳ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂಲ್ಡೌನ್ ಆಗಿ ಪೊಲೀಸರವ್ರ ಹತ್ರ ಇವ್ರು ಯಾರೂ ನನಗೆ ಗೊತ್ತಿಲ್ಲ, ನಾನು ಇವ್ರನ್ನ ನೋಡೇ ಇಲ್ಲ ಅಂತ ಹೇಳ್ತಾರೆ. ಈ ಇನ್ವೆಸ್ಟಿಗೇಷನ್ ಆಗಿರೋದು 1949ನಲ್ಲಿ. ಬಟ್ 2007ನಲ್ಲಿ ಜೆಸ್ಸಿ ಜೋ ಥಾಮ್ಸನ್ ಅವರು ಸತ್ತೋಗ್ತಾರೆ. ಅವರು ಸಾಯೋವರೆಗೂ ಸೋಮರ್ಟನ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ವರ್ಡ್ನ, ಆ ಮಾತನ್ನು ಚೇಂಜ್ ಮಾಡಲೇ ಇಲ್ಲ. ಆ್ಯಂಡ್ ಗುರು ಗ್ಯಾಂಗ್ ಬೀಚಲ್ಲಿ ಒಂದು ಡೆಡ್ ಬಾಡಿ, ಆ ಡೆಡ್ ಬಾಡಿ ಪ್ಯಾಂಟಲ್ಲಿ ಒಂದು ಪೇಪರ್, ಆ ಪೇಪರಿಂದ ಒಂದು ಬುಕ್, ಆ ಬುಕ್ಕಿಂದ ಒಂದು ನರ್ಸ್, ಆ ನರ್ಸಿಂದ ಒಂದು ಫ್ರೆಂಡ್, ಆ ಬುಕ್ಕಿಂದ ಅರ್ಥನೇ ಇಲ್ಲದೆ ಥರ ಗೀಚಿರೋ 5 ಸಾಲುಗಳು, ಮತ್ತು ಆ ಪೇಜ್ನಲ್ಲಿ ಲಾಸ್ಟ್ ಕೆಳಗಡೆ ಬರೆದಿರೋ ಒಂದು ಫೋನ್ ನಂಬರ್ನ ಓನರ್ ಮತ್ತು ಈ ನರ್ಸ್, ಇಷ್ಟೇ.
ಇಷ್ಟೇ ಈ ಕೇಸು. ಕೊನೆಗೂ ಈ ಸೋಮಟನ್ ಮ್ಯಾನ್ ಯಾರು, ಅವ್ರು ಎಲ್ಲಿಂದ ಬಂದರು, ಅವ್ರು ಹೇಗೆ ಸತ್ರು, ಅವ್ರಿಗೆ ಫ್ಯಾಮಿಲಿ ಇದೆಯಾ, ಅವ್ರಿಗೂ ಈ ನರ್ಸ್ಗೂ ಏನು ಸಂಬಂಧ, ಅವರು ಯಾಕೆ ಆ ಬುಕ್ನ ಒಂದು ಪೇಪರ್ನ ಅವ್ರ ಪ್ಯಾಂಟ್ ಒಳಗಡೆ ಇಟ್ಕೊಂಡಿದ್ರು, ಆ ಬುಕ್ಗೂ ಇವ್ರಿಗೂ ಏನು ಸಂಬಂಧ, ಯಾವುದು ಗೊತ್ತಿಲ್ಲ. ಓ ಕಮ್ ಆನ್ ಮ್ಯಾನ್ ಅಂತ ಅನ್ಸುತ್ತಲ್ಲ. ಆದರೆ 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 ನಮ್ಮ ಹತ್ರ ಈ ಕೇಸ್ ಬಗ್ಗೆ ಥಿಯರೀಸ್ ಇದೆ. ಟೋಟಲ್ ಆಗಿ 3 ಥಿಯರೀಸ್. ಏನನ್ನಂತ ನೋಡೋಣವಾ? ಥಿಯರಿ ನಂಬರ್ 1, ಸೂಸೈಡ್. ಇವರು ಸೋಮಟನ್ ಬೀಚ್ನಲ್ಲಿ ಸಿಕ್ಕಿದ್ರಿಂದ ಇವರನ್ನು ಸೋಮಟನ್ ಮ್ಯಾನ್ ಅಂತಾನೆ ಕರೀತಾರೆ. ಅವರನ್ನು ಅವರೇ ಸಾಯಿಸ್ಕೊಂಡು ತಮಾಮ್ ಶುಡ್ ಅನ್ನೋ ಪೇಪರನ್ನು ಅವ್ರ ಪ್ಯಾಂಟಲ್ಲಿ ಇಟ್ಕೊಂಡು ದಿ ಎಂಡ್ ಎಲ್ಲ ಮುಗಿದಿದೆ ಅಂತ ಅವ್ರ ಪ್ಯಾಂಟ್ನಲ್ಲಿ ಅವರೇ ಒಂದು ಹಿಡನ್ ನೋಟ್ನ ಇಟ್ಬಿಟ್ಟು ಅವರೇ ಸತ್ತಿರ್ಬೋದು. ಅದೇಗೆ ಈ ಥರ ನಿರ್ಧಾರಕ್ಕೆ ಬರ್ಬೋದು ಅಂತ ಕೇಳಿದ್ರೆ, ಅವರು ಸತ್ತಿದ್ದು ಸೋಮಟನ್ ಬೀಚ್ ಡಿಸೆಂಬರ್ 1948ನಲ್ಲಿ. 3 ವರ್ಷಗಳ ಹಿಂದೆ ಜೂನ್ 1945ನಲ್ಲಿ ಜಾರ್ಜ್ ಮಾರ್ಷಲ್ ಅನ್ನೋ ಒಬ್ಬ ವ್ಯಕ್ತಿ, ಇವರೊಬ್ಬ ಇಮಿಗ್ರೆಂಟ್, ಅಂದರೆ ಬೇರೆ ದೇಶದಿಂದ ಆಸ್ಟ್ರೇಲಿಯಾಗೆ ಬಂದಿರ್ತಾರೆ. ಇವ್ರ ಬಾಡಿನೂ ಸಿಕ್ಕಿತ್ತು. ಓಕೆ, 3 ವರ್ಷದಿಂದ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಆ ಕೇಸ್ಗೂ ಈ ಕೇಸ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ? ಸೋಮಟನ್ ಬೀಚ್ನಲ್ಲಿ ಇವರ ಬಾಡಿ ಸಿಕ್ಕ ಹಾಗೆ ಮೋಸ್ ಮ್ಯಾನ್ ಅನ್ನೋ ಬೀಚ್ನಲ್ಲಿ ಆ ಜಾರ್ಜ್ ಮಾರ್ಷಲ್ ಅನ್ನೋರ ಬಾಡಿ ಸಿಕ್ಕಿತ್ತು. ಇವ್ರು ಹೇಗೆ ಸೂಸೈಡ್ ಅಂತ ಪಕ್ಕ ಶೋರಾಗಿ ಹೇಳ್ತೀರಾ ಅಂತ ಅಂದರೆ, ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಪಾಯ್ಸನ್ ಇತ್ತು ಅಂತ ಕನ್ಫರ್ಮ್ ಆಯಿತು. ಅವರು ಸಾಯೋಕ್ಕೂ ಮುಂಚೆ ಆ ಪಾಯ್ಸನ್ನ ತಗೊಂಡು ಸತ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಜಾರ್ಜ್ ಮಾರ್ಷಲ್ ಅವರ ಬಾಡಿನೂ ಇದೇ ಥರ ಬೀಚ್ ಪಕ್ಕದಲ್ಲಿ ಸಿಕ್ಕಾಗ ಅವರೂ ಕೋಟ್, ಪ್ಯಾಂಟ್, ಶರ್ಟ್ ಹಾಕ್ಕೊಂಡಿದ್ರು. ಅವರ ಕೋಟ್ ಒಳಗಡೆ ಒಂದು ಬುಕ್ ಇತ್ತು. ಆ ಬುಕ್ನ ಹೆಸರು ರುಬಾಯಾಟ್, ಬರೆದಿದ್ದು ಓಮರ್ ಖಯ್ಯಾಮ್. ಸರಿ, ಆ ಬುಕ್ನ ಓಪನ್ ಮಾಡಿ ಲಾಸ್ಟ್ ಪೇಜ್ನ ನೋಡಿದ್ರೆ ತಮಾಮ್ ಶುಡ್ ಅನ್ನೋ ವರ್ಡ್ನ ಪೆನ್ನಿಂದ ಸರ್ಕಲ್ ಮಾಡಿರ್ತಾರೆ. ಟೂ ಮಚ್ ಆಫ್ ಕೋಇನ್ಸಿಡೆನ್ಸ್. ಆಸ್ಟ್ರೇಲಿಯಾದಲ್ಲಿ 2 ಡೆಡ್ ಬಾಡಿ ಸಿಗುತ್ತೆ. ಡೆಡ್ ಬಾಡಿ 2 ಬೀಚಲ್ಲೇ ಸಿಕ್ಕರೂ ಈ 2 ಕೇಸ್ಗೂ ಒಂದೇ ಒಂದು ಸಂಬಂಧ. 1000 ವರ್ಷಗಳ ಹಿಂದೆ ಬರೆದಿರೋ ಒಂದು ಬುಕ್. ಅಂಥದ್ದು ಆ ಬುಕ್ನಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಿದ್ರೆ, ಎಲ್ಲರ ಜೀವನವೂ ಮುಗಿಯುತ್ತೆ, ಕೊನೆಗೆ ಎಂಡ್ಗೇನೆ ಜೀವನ ಅಂತ ಬರೆದಿರೋ ಒಂದು ಡಾರ್ಕ್ ಬುಕ್. ಜಾರ್ಜ್ ಮಾರ್ಷಲ್ ಮತ್ತು ಸೋಮಟನ್ ಮ್ಯಾನ್ಗೆ ಒಂದು ಚಿಕ್ಕ ಸಂಬಂಧ ಇದ್ರೂ ಕೂಡ ಎವಿಡೆನ್ಸ್ ಏನೂ ಸಿಕ್ಕಿಲ್ಲ. ಆದ್ದರಿಂದ ಇವರು ಕಂಪ್ಲೀಟಾಗಿ ಬೇರೆ ಬೇರೆ ಪರ್ಸನ್ಸ್. ಒಂದು ವೇಳೆ ಆ ಬುಕ್ನ ಕಂಪ್ಲೀಟಾಗಿ ಓದ್ಬಿಟ್ಟು ಎಲ್ಲ ಜೀವನ ಮುಗಿದೋಗಿದೆ ಅಂತ ಯೋಚನೆ ಮಾಡಿ, ಆ ಬುಕ್ಕಿಂದನೇ ನಾವು ಇನ್ಸ್ಪೈರ್ ಆಗಿದ್ದು ಅಂತ ಹೇಳಿ ಆ ಬುಕ್ನ ಸಾಯೋ ಟೈಮಲ್ಲಿ ಆ ಲಾಸ್ಟ್ ಒಂದು ಮೂಮೆಂಟ್ನ ಆ ಬುಕ್ನ ಒಂದು ಪಾರ್ಟ್ ಅಥವಾ ಆ ಬುಕ್ಕನ್ನು ಜೊತೆಗಿಟ್ಕೊಂಡು ಸತ್ತಿರ್ಬೋದು. ಸೊ ಸೋಮಟನ್ ಮ್ಯಾನ್ ಅವರನ್ನು ಅವರೇ ಸಾಯಿಸ್ಕೊಂಡಿರ್ಬೋದು ಅನ್ನೋದು ಫಸ್ಟ್ ಥಿಯರಿ. ಸ್ಪೈ. ಸೋಮಟನ್ ಮ್ಯಾನ್ ಒಬ್ಬ ಸ್ಪೈ ಆಗಿರ್ಬೋದು. ಯಾಕಂದರೆ 1945ಅಲ್ಲಿ ಕೋಲ್ಡ್ ವಾರ್. ಈ ಕೋಲ್ಡ್ ವಾರ್ ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ನೀನೇ ನನ್ನ ಎನಿಮಿ ಅಂತ ಹೇಳ್ಕೊಳ್ಳಲ್ಲ, ಬಟ್ ಆಗಿದ್ರೂ ಅವ್ರ ಮಧ್ಯದಲ್ಲಿ ತುಂಬ ಫೈಟ್ಸ್ ಆಗ್ತಿರುತ್ತೆ. ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ವೇಟ್ ಮಾಡ್ತಿರ್ತಾರೆ. ಇದನ್ನು ಕೋಲ್ಡ್ ವಾರ್ ಅಂತಾರೆ. ಈ 1945ಅಲ್ಲಿ ಆಸ್ಟ್ರೇಲಿಯಾಗೆ ಕೆಲವು ಕಂಟ್ರೀಸ್ ಜೊತೆ ಕೋಲ್ಡ್ ವಾರ್ ಇತ್ತು. ಅದಕ್ಕೆ ಆಸ್ಟ್ರೇಲಿಯಾದ ಒಳಗಡೆ ಯಾರಾದರೂ ಸ್ಪೈ ಬಂದಿರ್ಬೋದು ಅಂತ ಭಯ ಇತ್ತು. ಈವನ್ ಅದೇ ಪೀರಿಯಡ್ನಲ್ಲಿ ಕ್ಯಾನ್ಬೆರಾ ಅನ್ನೋ ಒಂದು ಪ್ಲೇಸ್ನಲ್ಲಿ ಒಬ್ಬ ಸ್ಪೈ ಹಾಕ್ಕೊಂಡಿರೋ ಉಂಗುರ ಸಿಕ್ಕು. ಅದು ಒಂದು ದೊಡ್ಡ ನ್ಯೂಸ್ ಆಯಿತು. ಅದು ತುಂಬ ಸಮಸ್ಯೆ ಆಯಿತು. ಈ ಕೇಸ್ನಲ್ಲಿ ನಡೆದ ಒಂದು ಮುಖ್ಯವಾದ ಟ್ವಿಸ್ಟ್ ಏನಂದರೆ, ಈ ಕೇಸ್ 11 ವರ್ಷ ನಡೆಯಿತು. 11 ವರ್ಷಗಳ ನಂತರ 1959ರಲ್ಲಿ ಈ ಕೇಸ್ ಕೋರ್ಟ್ಗೆ ಬಂದಾಗ ಡಿಸೆಂಬರ್ 1, 1948ನಲ್ಲಿ ಸೋಮಟನ್ ಬೀಚ್ನಲ್ಲಿ ಅವತ್ತು ನಾನಿದ್ದೆ ಅಂತ ಒಬ್ಬರು ಕೇಸ್ಗೆ ಹಾಜರಾಗ್ತಾರೆ. ಅಲ್ಲಿ ನೀವೇನು ಮಾಡ್ತಾ ಇದ್ರಿ ಅಂತ ಜಡ್ಜ್ ಕೇಳಿದ್ದಕ್ಕೆ, ನಾನು ಆ ಬೀಚ್ನಲ್ಲಿ ನೈಟ್ ಕುಡಿತಾ ಇದ್ದೆ ಅಂತ ಹೇಳ್ತಾರೆ. ಅದು ಹೇಗೆ 11 ವರ್ಷಗಳಿಂದ ಇರೋ ಡೇಟ್ ಅಷ್ಟು ಪರ್ಫೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ದಕ್ಕೆ, ಆವಾಗ ಆ ವ್ಯಕ್ತಿ, ಡಿಸೆಂಬರ್ 1 ನಾನು ಮದುವೆ ಆಗಿದ್ದ ದಿನ, ಇವಾಗ ನಾನು ನನ್ನ ಹೆಂಡತಿ ದೂರ ಆಗಿದ್ದೀವಿ, ನಾನು ಆ ದುಃಖದಲ್ಲಿ ಆ ಡಿಸೆಂಬರ್ 1 ಆ ಸೋಮಟನ್ ಬೀಚ್ನಲ್ಲಿ ಕುಡಿತಾ ಇದ್ದೆ, ಅದಕ್ಕೆ ಆ ಡೇಟ್ ಇನ್ನೂ ನನ್ನ ಮೈಂಡಲ್ಲಿ ಪಕ್ಕಾ ಆಗಿದೆ ಅಂತ ಹೇಳ್ತಾನೆ. ಸರಿ, ಅವತ್ತು ರಾತ್ರಿ ಏನು ನೋಡಿದ್ರಿ ಅಂತ ಕೇಳಿದ್ರೆ,
ನಾನು ಅವತ್ತು ಬೀಚ್ನಲ್ಲಿ ಕುಡಿತಾ ಇದ್ದೆ. ನನ್ನ ಕಣ್ಮುಂದೆ ಯಾರೋ ಒಬ್ಬರು ಇನ್ನೊಬ್ಬರನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ರು. ಸರಿ ಬಿಡು, ಅವರು ಕುಡ್ದಿರ್ತಾರೆ, ಅವ್ರು ನಮ್ಮ ಮನೆಗೆ ಬಿಡೋಕ್ಕೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಿರ್ಬೋದು ಅಂತ ಅಂದ್ಕೊಂಡೆ. ಬಟ್ ನ್ಯೂಸ್ ನೋಡಿದ ಮೇಲೇ ಗೊತ್ತಾಯಿತು. ಅದಕ್ಕೆ ನಾನು ಕೋರ್ಟ್ಗೆ ಬಂದೆ ಅಂತ ಹೇಳ್ತಾನೆ. ನೀವು ನೋಡಿದವರನ್ನು ತೋರಿಸಿದ್ರೆ ನೀವು ಕಂಡು ಹಿಡಿತೀರಾ ಅಂತ ಜಡ್ಜ್ ಕೇಳಿದರೆ, ಅವತ್ತು ಲೇಟ್ ನೈಟ್ ಬೀಚಲ್ಲಿ ಲೈಟ್ಸ್ ಬೇರೆ ಇದ್ದಿಲ್ಲ, ನಾನು ಬೇರೆ ಕುಡಿತಾ ಇದ್ದೆ, ತುಂಬ ದೂರದಲ್ಲಿ ಹೋಗ್ತಾ ಇದ್ದರು. ನಾನು ಅವರ ನೆರಳು ಮಾತ್ರ ನೋಡಿದ್ದು, ಅವ್ರ ಫೇಸ್ ಏನೂ ಸರಿಯಾಗಿ ಕಾಣಲಿಲ್ಲ ಅಂತ ಹೇಳ್ತಾನೆ. ಆಗ 2013 ಬುಕ್ನಲ್ಲಿ ಬರೆದಿರೋ ಆ ಫೋನ್ ನಂಬರ್ ಜೆಸ್ಸಿ ಜೋ ಥಾಮ್ಸನ್ ಅವರೊಬ್ಬರು ಸ್ಪೈ ಅಂತ ಒಬ್ಬರು ಹೇಳ್ತಾರೆ. ಯಾರಂತ ನೋಡಿದರೆ ಜೆಸ್ಸಿ ಜೋ ಥಾಮ್ಸನ್ ಅವರ ಮಗಳು ಕೇಟ್ ಥಾಮ್ಸನ್. 2013 ಕೇಟ್ ಥಾಮ್ಸನ್ ಏನು ಹೇಳಿದರು ಅಂತ ಹೇಳಿದ್ರೆ, ಅವತ್ತು ನೈಟ್ ಪೊಲೀಸ್ ಬಂದು ನಮ್ಮ ಮನೆ ಬಾಗಿಲು ಬಡಿದ್ರು. ಅವತ್ತು ನಮ್ಮಮ್ಮ ಪೊಲೀಸ್ ಹತ್ರ ಏನೋ ಮಾತಾಡಿ ನನ್ನ ಹತ್ರ ಬಂದರು. ಪೊಲೀಸ್ ಇವಾಗ ಒಂದು ಕೊಲೆ ಬಗ್ಗೆ ಹತ್ರ ಕೇಳಿ ಹೋದರು. ಆದರೆ ನಿಮ್ಮಮ್ಮಗೆ ಆ ಅಂಕಲ್ ಬಗ್ಗೆ ಗೊತ್ತು, ನಾನು ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ನಿನಗೂ ಆ ಅಂಕಲ್ನ ಎಲ್ಲಾದರೂ ನೋಡಿರೋ ನೆನಪಿದ್ರೆ ಪೊಲೀಸ್ ಏನಾದರೂ ಕೇಳಿದ್ರೆ ಆ ಅಂಕಲ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳು ಅಂತ. ಇವಾಗ 2013 ಕೇಟ್ ಥಾಮ್ಸನ್ ಹೇಳ್ತಾರೆ. ಅದು ಬಿಟ್ಟು ನಮ್ಮಮ್ಮ ಬಗ್ಗೆ ನನಗೆ ಸ್ವಲ್ಪನೇ ಗೊತ್ತು, ಚಿಕ್ಕ ವಯಸ್ಸಿಂದ ನನ್ನ ಹತ್ರ ಅವರು ಓಪನ್ ಆಗೇ ಇರ್ತಿದ್ದಿಲ್ಲ ಅಂತ ಹೇಳ್ತಾರೆ. ಕೇಟ್ ಥಾಮ್ಸನ್ ಮತ್ತು ಜೆಸ್ಸಿ ಜೋ ಥಾಮ್ಸನ್ ಇವರಿಬ್ಬರು ಕೇಟ್ ಹುಟ್ಟಿದಾಗಿನಿಂದ ಒಂದೇ ಮನೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಇವರಿಬ್ಬರು ನಾರ್ಮಲ್ ಆಗಿ ಇಂಗ್ಲೀಷ್ ಭಾಷೆನೇ ಮಾತಾಡ್ತಾರೆ. ಬಟ್ ಒಂದು ದಿನ ಜೆಸ್ಸಿ ಜೋ ಥಾಮ್ಸನ್ ಅವರು ಒಂದು ಫೋನ್ನಲ್ಲಿ ನಮ್ಮಮ್ಮ ಆ ಫೋನ್ನಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ಮಾತಾಡಿದ್ರು ಅಂತ ಕೇಟ್ ಥಾಮ್ಸನ್ ಹೇಳ್ತಾರೆ. ಇವಾಗ ಬರೀ ಕನ್ನಡ ಮಾತಾಡೋ ನಮ್ಮಮ್ಮ ತಮಿಳಲ್ಲಿ ಮಾತಾಡಿದ್ರೆ ಫಸ್ಟ್ ಟೈಮ್ ನೋಡುವಾಗ ನಮ್ಗೆ ಹೇಗಿರುತ್ತೆ? ಅವಾಗ ಚಿಕ್ಕವಳಾಗಿದ್ದ ಕೇಟ್ ಥಾಮ್ಸನ್ ಅವರಮ್ಮಗೆ, ಏನಮ್ಮ ನೀನು ರಷ್ಯನ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಿದ್ದೀಯಾ ಅಂತ ಕೇಳಿದ್ರೆ, ಇಲ್ಲಮ್ಮ ನಾನು ರಷ್ಯನಿಂದ ಇಲ್ಲಿ ಬರೋರಿಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂತ, ಅದಕ್ಕೆ ನನಗೆ ರಷ್ಯನ್ ಸ್ವಲ್ಪ ಸ್ವಲ್ಪ ಗೊತ್ತು ಅಂತ ಕೇಟ್ ಥಾಮ್ಸನ್ಗೆ ಹೇಳ್ತಾರೆ. ಸರಿ, ಕೇಟ್ ಥಾಮ್ಸನ್ ಹೇಳಿರೋ ಥರ ಜೆಸ್ಸಿ ಜೋ ಥಾಮ್ಸನ್ ಒಬ್ಬ ಸ್ಪೈ ಆಗಿದ್ರು, ಸೋಮಟನ್ ಮ್ಯಾನ್ ಕೂಡ ಒಬ್ಬ ಸ್ಪೈ ಆಗಿದ್ರು. ಸೋಮಟನ್ ಮ್ಯಾನನ್ನು ಹೇಗೆ ಸಾಯಿಸ್ತಾರೆ, ಯಾಕೆ ಸಾಯಿಸ್ತಾರೆ? ಆವಾಗಲೇ 40 ವರ್ಷಗಳ ಹಿಂದೆ ಒಂದು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದ ಸೆಡ್ರಿಕ್ ಸ್ಟ್ಯಾಂಟನ್ ಐಕ್ಸನ್ ಅವರು ಇಂಟರ್ನೆಟ್ಟಲ್ಲಿ ಒಂದು ಥಿಯರಿನ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನನಗೆ ಗೊತ್ತು, ಈ ಪ್ರಪಂಚದಲ್ಲಿ 2 ಥರ ಪಾಯ್ಸನ್ ಇದೆ. ಆ ಪಾಯ್ಸನ್ನ ಯೂಸ್ ಮಾಡಿದ್ರೆ ವ್ಯಕ್ತಿನೂ ಸಾಯ್ತಾನೆ. ಆ ವ್ಯಕ್ತಿ ಸತ್ತ ಮೇಲೆ ಆ ಬಾಡಿಲಿರೋ ಆ ಪಾಯ್ಸನ್ನು ಡಿಕಂಪೋಸ್ ಆಗುತ್ತೆ. ಆ ಪಾಯ್ಸನ್ ಡಿಕಂಪೋಸ್ ಆಗಿ ಪೋಸ್ಟ್ ಮಾರ್ಟಮ್ನಲ್ಲಿ ಕೂಡ ಆ ಪಾಯ್ಸನ್ನ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಅದು ನ್ಯಾಚುರಲ್ ಡೆತ್ತನ್ನೇ ಇರುತ್ತೆ. ಅದೇ ಥರ ಕೋರ್ಟ್ಗೆ ಬಂದು ಆ 2 ಪಾಯ್ಸನ್ ಹೆಸರು ಹೇಳ್ತಾರೆ. ಇವಾಗಲೂ ಆ 2 ಪಾಯ್ಸನ್ ಹೆಸರು ನನ್ನ ಕಣ್ಮುಂದೆ ಇದೆ. ಬಟ್ ಈ ವಿಡಿಯೋದಲ್ಲಿ ನಾನು ಅದನ್ನು ಹೇಳಬಾರ್ದು ಅಂದ್ಕೊಂಡಿದ್ದೀನಿ. ಅಷ್ಟು ಸೀಕ್ರೆಟ್ ಆಗಿರೋ ಆ ಕೆಮಿಕಲ್ ನಾರ್ಮಲ್ ಲೇಡಿ ಆಗಿರೋ ಜೆಸ್ಸಿ ಜೋ ಥಾಮ್ಸನ್ಗೆ ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ, ಅವಾಗ ಆ ಕೋರ್ಟಲ್ಲಿರೋ ಒಬ್ಬ ಅಡ್ವೊಕೇಟ್ ಜೆಸ್ಸಿ ಜೋ ಥಾಮ್ಸನ್ ಏನು ಕೆಲಸ ಮಾಡ್ತಿದ್ರು ಅಂತ ಕೇಳ್ತಾರೆ. ನರ್ಸ್. ಎಕ್ಸಾಕ್ಟ್ಲಿ. ಖಂಡಿತ ಬೇರೆಯವ್ರಿಗಿಂತ ಜೆಸ್ಸಿ ಜೋ ಥಾಮ್ಸನ್ಗೆ ಆ 2 ಕೆಮಿಕಲ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಸೋಮಟನ್ ಮ್ಯಾನ್ ಆ ಕೆಮಿಕಲ್ನ ತಿಂದಮೇಲೆ ಅವರ ಕೊನೆ ಕ್ಷಣಗಳಲ್ಲಿ ಹೇಗಾದರೂ ಮಾಡಿ ಜೆಸ್ಸಿ ಜೋ ಥಾಮ್ಸನ್ನ ಪೊಲೀಸರಿಗೆ ಸಿಕ್ಕಾಕ್ಸ್ಬೇಕು ಅಂತಂದು ಆ ರೂಬಯಾಟ್ ಅನ್ನೋ ಬುಕ್ಕಲ್ಲಿ ಆ ಲಾಸ್ಟ್ ಪೇಜಲ್ಲಿ ಜೆಸ್ಸಿ ಜೋ ಥಾಮ್ಸನ್ ಅವರ ಫೋನ್ ನಂಬರ್ ಬರೆದಿರ್ಬೋದು. ಈ ಥರ ಸೋಮಟನ್ ಮ್ಯಾನ್ನ ಜೆಸ್ಸಿ ಜೋ ಥಾಮ್ಸನ್ ಅವರು ಕೊಂದಿರ್ಬೋದು. ಇದು 2ನೇ ಥಿಯರಿ. ಥಿಯರಿ ನಂಬರ್ 3. 3ನೇ ಥಿಯರಿ ಮುಖ್ಯವಾದ ಥಿಯರಿ. 1948 ನಡೆದ ವಿಷಯನ ಇವಾಗ ನಾವು ಕುಳಿತುಕೊಂಡು ವಿಡಿಯೋದಲ್ಲಿ ಹೇಗೆ ಬಿಡಿಸಿ ಚಿಕ್ಕದಾಗಿ ನೋಡ್ತಾ ಇದ್ದೀವೋ, ಕಾಲೇಜ್ ಆಫ್ ಅಡೆಲೈಡ್ ಇಂಜಿನಿಯರಿಂಗ್ ಅನ್ನೋ ಒಬ್ಬ ಇಂಜಿನಿಯರಿಂಗ್ ಪ್ರೊಫೆಸರ್ ಡೆರಿಕ್ ಅಬಾಟ್, ಇವರೊಬ್ಬ ಪ್ರೊಫೆಸರ್ ಆಗಿದ್ರು ಈ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದು ಈ ಕೇಸ್ನ ಇವ್ರ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವರು ಈ ಕೇಸ್ನ ರಿಸರ್ಚ್ ಮಾಡಿ ಈ ಕೇಸಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಸ್ನ ನೋಡಿ ಜೆಸ್ಸಿ ಜೋ ಥಾಮ್ಸನ್
ಪೊಲೀಸ್ ಹತ್ರ ಹೇಳಿರೋ ಒಂದು ಸುಳ್ಳನ್ನು ಇವರು ವಿಚಾರಿಸಿ ಕಂಡುಹಿಡಿತಾರೆ. ಬೀಚ್ನಲ್ಲಿ ಡೆಡ್ ಬಾಡಿ ಸಿಗೋಕ್ಕೂ 1 ವರ್ಷ ಮುಂಚೆ ಜೆಸ್ಸಿ ಜೋ ಥಾಮ್ಸನ್ಗೆ ಒಂದು ರಾಬಿನ್ ಜೋ ಥಾಮ್ಸನ್ ಅನ್ನೋ ಮಗ ಹುಟ್ಟಿರ್ತಾನೆ. ರಾಬಿನ್ ಥಾಮ್ಸನ್ ಡ್ಯಾನ್ಸರ್ ಆಗಿರೋದ್ರಿಂದ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸ್ಟೇಜ್ ಮೇಲಿರೋ ತುಂಬ ಫೋಟೋಗಳು ಈ ಪ್ರೊಫೆಸರ್ಗೆ ಸಿಕ್ಕಿರುತ್ತೆ. ಬೀಚ್ನಲ್ಲಿ ಸಿಕ್ಕಿರೋ ಸೋಮಟನ್ನ ಫೋಟೋ ಮತ್ತು ಈ ರಾಬಿನ್ ಥಾಮ್ಸನ್ನ ಫೋಟೋ ಪಕ್ಕದಲ್ಲಿಟ್ಟು ನೋಡಿದ್ರೆ ಇಬ್ಬರಿಗೂ ಡಿಫ್ರೆಂಟ್ ಆದ ಕಿವಿ, ಬಟ್ ಒಂದೇ ಥರ ಕಿವಿ ಇರುತ್ತೆ. ಇವರ ಹಲ್ಲುಗಳಿಗೂ ಈ 2 ಹಲ್ಲಿನ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟು ಇರುತ್ತೆ. ಇನ್ಸೆಸೆಂಟ್ ಟೀತ್ ಅಂತ ಕರೀತಾರೆ. ಇವರು ಹುಟ್ಟುವಾಗಲೇ ಆ ಹಲ್ಲು ಇಲ್ದೇನೆ ಹುಡ್ತಾರೆ. ಇದೊಂದು ಜೆನೆಟಿಕ್ ಟ್ರೀಟ್. ಹಾಗೆ ಹಲ್ಲು ಇಲ್ಲಾಂದರೆ ಮಗನಿಗೂ ಆ ಹಲ್ಲಿಲ್ಲ. ಇದರಿಂದ ಪ್ರೊಫೆಸರ್ ಏನು ಕಂಡುಹಿಡಿತಾರೆ ಅಂದರೆ ಜೆಸ್ಸಿ ಜೋ ಥಾಮ್ಸನ್ ಮತ್ತು ಸೋಮಟನ್ ಮ್ಯಾನ್ಗೆ ಹುಟ್ಟಿರೋ ಮಗುನೇ ಈ ರಾಬಿನ್ ಥಾಮ್ಸನ್. ಆಗಲೇ ನಮ್ಮ ಪ್ರೊಫೆಸರ್ ರಾಬಿನ್ ಥಾಮ್ಸನ್ನ ಹುಡ್ಕೊಂಡು ಹೋದಾಗ ಯಾರಿಗೂ ಅವ್ರ ಬಗ್ಗೆ ಗೊತ್ತಾಗಲ್ಲ, ಹಾಗೆ ಕಾಣೆಯಾಗ್ತಾರೆ, ಡೆಡ್ ಎಂಡ್. ಮೇ ಬಿ ಜೆಸ್ಸಿ ಜೋ ಥಾಮ್ಸನ್ ಮತ್ತು ಸೋಮಟನ್ ಮ್ಯಾನ್ ಇಬ್ಬರು ಸ್ಪೈ ಆಗಿದ್ದು ಇವರು ಲವರ್ಸ್ ಥರ ನಟಿಸಿ ಈ ಸ್ಪೈಗಳ ಮಧ್ಯೆ ನಿಜವಾಗ್ಲೂ ಲವ್ ಬಂದು ಒಂದು ಮಗು ಹುಟ್ಟಿ, ಸ್ಪೈಗಳ ನಡುವೆ ಮಗು ಹುಟ್ಟಬಾರ್ದು ಅಂತ ರೂಲ್ ಇರೋದ್ರಿಂದ ಮಗುನ ಕೊಲ್ಲೋ ಮನಸ್ಸಿಲ್ಲದೆ ಜೆಸ್ಸಿ ಜೋ ಥಾಮ್ಸನ್ ಸೋಮಟನ್ ಮ್ಯಾನ್ನ ಕೊಂದಿರ್ಬೋದು. ಜೆಸ್ಸಿ ಜೋ ಥಾಮ್ಸನ್ ಸೋಮಟನ್ ಮ್ಯಾನ್ನ ಕೊಂದಿರ್ಬೋದು, ಆದರೆ ಅವತ್ತು ನೈಟ್ ಆ ಬೀಚಲ್ಲಿ ಸೋಮಟನ್ ಮ್ಯಾನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋದವ್ರು ಯಾರು? ಅಥವಾ ಒಂದು ವೇಳೆ ಇದು ಸೂಸೈಡಾ? ಹಾಗಿದ್ರೆ ಪ್ಯಾಂಟಲ್ಲಿ ಸಿಕ್ಕ ಪೇಪರ್, ಆ ಬುಕ್ನಲ್ಲಿ ಬರೆದ ಫೋನ್ ನಂಬರ್, ಇದು ಸೋಮಟನ್ ಮ್ಯಾನ್ಗೆ ಮಾತ್ರ ಗೊತ್ತು. ಗುರು ಗ್ಯಾಂಗ್, ಈ 3 ಥಿಯರಿಗಳಲ್ಲಿ ಯಾವ ಥಿಯರಿ ಸರಿಯಾಗಿರುತ್ತೆ ಅಂತ ಅನಿಸುತ್ತೋ, ಯಾವ ಥಿಯರಿ ಯಾಕೆ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತೋ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ 3 ಥಿಯರಿನೂ ಕರೆಕ್ಟ್ ಆಗಿಲ್ಲ, ನನಗೆ 4ನೇ ಥಿಯರಿ ಕೂಡ ಗೊತ್ತು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಸೊ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮೈ ಚಾನಲ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗೋವರೆಗೂ ಚಿಯರ್ಸ್.